ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಪ್ ನಂಬರ್ ಒನ್ನಲ್ಲಿ ನೀವು ನೋಡ್ತಾ ಇರೋದು ಹನಿ ಬಾಟಲ್. ಈ ಹನಿ ಬಾಟಲನ್ನು ನಾವು ಎಣ್ಣೆ ಹಾಕಿ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಮತ್ತು ಡೈಲಿ ಯೂಸ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ಇದರಿಂದ ನಮಗೆ ಎಣ್ಣೆ ಅನ್ನೋದು ಚೆಲ್ಲೋದಿಲ್ಲ, ಲೀಕ್ ಆಗೋಲ್ಲ, ಸೋರೋದಿಲ್ಲ. ಎಷ್ಟು ಕ್ಲೀನಾಗಿರುತ್ತೆ ಅಂತ ಹೇಳಿದ್ರೆ ಈ ಬಾಟಲನ್ನು ನಾನು ಆಲ್ಮೋಸ್ಟ್ 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಜೇನುತುಪ್ಪದ ಡಬ್ಬನ ಈ ರೀತಿ ಕೂಡ ನಾವು ಉಪಯೋಗಿಸ್ಬೋದು. ನೋಡಿ, ಈಗ ನಾನು ಸ್ಯಾಂಪಲ್ಗೆ ಸ್ವಲ್ಪ ಎಣ್ಣೆಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ, ಜಸ್ಟ್ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಎಣ್ಣೆ ಬರುತ್ತೆ. ನಮ್ಗೆ ಎಷ್ಟು ಬೇಕಷ್ಟು ಪ್ರೆಸ್ ಮಾಡಿ ಬಿಟ್ಟರೆ ಮತ್ತೆ ಲಾಕ್ ಆಗುತ್ತೆ. ಈ ರೀತಿ ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ನೋಡಿ ಎಷ್ಟು ಕ್ಲೀನ್ ಆಗಿದೆ. ಇಷ್ಟೇ ಸಿಂಪಲ್. ಇಷ್ಟ ಆಯ್ತಲ್ವಾ ನಿಮಗೆ ಈ ಟಿಪ್ಪು? ಟಿಪ್ ನಂಬರ್ 2, ಇದರಲ್ಲಿ ನಾವು ಪ್ರತಿದಿನ ನಾವು ಬ್ರಷ್ ಮಾಡಬೇಕಾದ್ರೆ ಪೇಸ್ಟ್ ಅನ್ನೋದು ಮುಗ್ದೋಗ್ತಾ ಬರುತ್ತೆ. ಅಟ್ ದಿ ಎಂಡ್ ನಮಗೆ ಪೇಸ್ಟ್ ಅನ್ನೋದು ಹೊರಗಡೆ ಬರಲ್ಲ. ಸೊ ನಮಗೆ ಪೇಸ್ಟ್ ಅನ್ನೋದು ಇನ್ನೂ ಒಳಗಡೆ ಇದೆ ಅನ್ನಿಸ್ದಾಗ ನಾವೇನು ಮಾಡಬೇಕು, ಈ ರೀತಿ ಪ್ರೆಸ್ ಮಾಡಿದ್ರೂ ಬರಲ್ಲ ಒಂದೊಂದ್ಸರಿ. ಆ ರೀತಿ ಟೈಮಲ್ಲಿ ನಾವು ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಶಾರ್ಪ್ ಆಗಿರೋಂಥದ್ದು ಅಥವಾ ನೈಫ್ ಆ ಥರದ್ದು ತಗೊಂಡು ಎಡ್ಜನ್ನು ಫೋಲ್ಡ್ ಮಾಡಿ ಈ ರೀತಿ ನಾವು ಪ್ರೆಸ್ ಮಾಡೋದ್ರಿಂದ ಹಿಂದೆ ಇರೋ ಪೇಸ್ಟ್ ಎಲ್ಲ ಮುಂದೆ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಇನ್ನೂ ಒಂದು 2-3 ದಿನ ಪೇಸ್ಟನ್ನು ಉಪಯೋಗಿಸ್ಬೋದು. ಜೊತೆಗೆ ಕಂಪ್ಲೀಟ್ ಆಗಿ ಖಾಲಿ ಮಾಡೋದು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಯಾರು ವೇಸ್ಟ್ ಮಾಡಲ್ವೋ ಅಂಥವ್ರಿಗೆ ಇದು ತುಂಬ ಉಪಯೋಗ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು ಟಿಪ್ ನಂಬರ್ 3. ಚಿಲ್ಲಿ ಫ್ಲೇಕ್ಸನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ಒಂದು ಚಿಲ್ಲಿ ಫ್ಲೇಕ್ಸ್ ಮುಗ್ದೋಯ್ತು ಅಂತ ಹೇಳಿದ್ರೆ ಮನೆಯಲ್ಲಿರುವಂಥ ಚಿಲ್ಲಿಯನ್ನೇ ತೊಗೊಂಡು ಮಿಕ್ಸರ್ಗೆ ಲೈಟಾಗಿ ಕೋರ್ಸ್ ಪೌಡರ್ ಥರ ಮಾಡಿಕೊಂಡು ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಯಾವಾಗ ಬೇಕಂದ್ರೂ ಸ್ವಲ್ಪ ಖಾರ ಕಮ್ಮಿ ಆಯಿತು ಅಂತ ಹೇಳಿದ್ರೆ, ಅಥವಾ ಪಿಜ್ಜಾ ಮೇಲೆ ಚಿಲ್ಲಿ ಫ್ಲೇಕ್ಸನ್ನು ಚೆಲ್ಕೋಬೇಕು ಅಂತ ಹೇಳಿದ್ರೆ ನಾವು ಈ ರೀತಿ ಉಪಯೋಗಿಸ್ಕೊಳ್ಬೋದು. ಟಿಪ್ ನಂಬರ್ 4, ನೀವೆಲ್ಲರೂ ಬೆಲ್ಲನ ತರ್ತೀರ ಮನೆಗೆ. ಇದರಿಂದ ನಮಗೆ ಬೆಲ್ಲನ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿದೆ. ಈಗಿನ ಕಾಲದಲ್ಲಿ ಈಗ ಎಲ್ಲರೂ ಮತ್ತೆ ಹಳೆ ಕಾಲದ ಮೆಥಡನ್ನೇ ಉಪಯೋಗಿಸ್ತಾ ಇದ್ದಾರೆ. ನಮಗೆ ಬೆಲ್ಲ ತಂದಾಗ ಬೆಲ್ಲದ ಡಬ್ಬಗಳು ಬರುತ್ತೆ. ಈ ಡಬ್ಬಗಳನ್ನು ನಾವು ಮತ್ತೆ ರೀಯೂಸ್ ಮಾಡ್ಬೋದು. ನೋಡಿ, ನಾನು ಒಂದು ಡಬ್ಬಕ್ಕೆ ಟೀ ಪೌಡರ್ನ ಹಾಕಿದ್ದೀನಿ, ಇನ್ನೊಂದು ಡಬ್ಬಕ್ಕೆ ಗೋಧಿ ಹಸಿಟ್ಟು ಅಥವಾ ಬೇಸನ್ನು ಈ ರೀತಿ ಡಬ್ಬಗಳಿಗೆ ನಾನು ತುಂಬಿ. ನಮಗೆ US ಅಲ್ಲಿ ಗುಲಾಬ್ ಜಾಮೂನ್ ಪ್ಯಾಕೆಟು ಅರ್ಧ kg ಈ ಬಾಟಲ್ಗೆ ಇಡಿಸುತ್ತೆ. ನಾನು ಅದನ್ನು ಕೂಡ ತುಂಬಿ ಇಡ್ತೀನಿ. ನೆಕ್ಸ್ಟು ನೀವು ನೋಡ್ತಾ ಇರೋದ ಇದು ಬಟ್ಟೆ ಕ್ಲಿಪ್ಪು. ಬಟ್ಟೆ ಆರೋಕೋ ಕ್ಲಿಪ್ಪನ್ನು ನಾನು ಈ ರೀತಿ ರಾಗಿ ಫ್ಲೋರ್ ಇರೋದನ್ನ ಒಂದ್ಸರಿ ಉಪಯೋಗಿಸಿ ಇನ್ನೊಂದು ಸ್ವಲ್ಪ ಮಿಕ್ಕಿದ್ದನ್ನು ನಾನು ಈ ರೀತಿ ಕ್ಲಿಪ್ಗಳನ್ನು ಹಾಕಿ ಸೆಕ್ಯೂರ್ ಮಾಡ್ತೀನಿ. ಇದರಿಂದ ನಮಗೆ ಪೌಡರ್ ಅನ್ನೋದು ಡ್ರೈ ಆಗಲ್ಲ ಮತ್ತು ಯಾವುದೇ ರೀತಿ ಬಗ್ಸು ಒಳಗಡೆ ಹೋಗಲ್ಲ. ನೋಡಿ, ಈ ರೀತಿ ನಾವು ಉಪಯೋಗಿಸ್ಕೊಳ್ಬೋದು. ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರೋದು ಬಾರ್ಬೆಕ್ಯೂ ಸ್ಟಿಕ್. ಇದು ಸ್ಟಿಕ್ಕನ್ನು ಈಗ ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ ಫ್ರೈ ಮಾಡೋದಕ್ಕೆ, ಪನ್ನೀರ್ ಫ್ರೈ ಮಾಡೋದಕ್ಕೆ. ಈ ಸ್ಟಿಕ್ಕನ್ನು ನಾವು ಉಪಯೋಗಿಸಿ ಪ್ರೆಷರ್ ಕುಕ್ಕರಲ್ಲಿ ಬೇಳೆ ಏನಾದರೂ ಸಿಗಾಕೊಂಡಿದ್ರೆ ಅದನ್ನು ನಾವು ಚುಚ್ಚಿ ತೆಗಿಬೋದು. ಇದರಿಂದ ನಮಗೆ ಕುಕ್ಕರ್ ಅನ್ನೋದು ಸಿಡಿಯೋದು ನಿಲ್ಲುತ್ತೆ ಅಥವಾ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ತುಂಬ ಅಪಾಯಕಾರಿ. ನಾವು ಈ ರೀತಿ ಅದು ಕುಕ್ಕರ್ ಮುಚ್ಚಳ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸ್ಟಿಕ್ಕನ್ನು ಉಪಯೋಗಿಸಿ ಏರನ್ನು ರಿಲೀಸ್ ಮಾಡಿ ನಾವು ಪ್ರೆಷರ್ ಕುಕ್ಕರನ್ನು ಸೇಫ್ ಆಗಿ ಓಪನ್ ಮಾಡ್ಬೋದು. ನೆಕ್ಸ್ಟ್ ನೀವು ನೋಡ್ತಾ ಇರೋದು, ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೆ ಅಲ್ವಾ ಪಾತ್ರೆಗೆ ಫಸ್ಟ್, ಅದೇ ಪಾತ್ರೆನ ನಾನು ಇವಾಗ ಮುದ್ದೆ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಮುದ್ದೆ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನಾನು ಮುದ್ದೆ ಕೋಲ್ ಇಲ್ಲದೇನೆ ನಿಮಗೆ ಮುದ್ದೆ ಯಾವ ರೀತಿ ಈಸಿಯಾಗಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ನೀರು ಹಾಕಿ, ನೀವು ಎಷ್ಟು ಮುದ್ದೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟಕ್ಕೆ ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಮತ್ತು ಎಣ್ಣೆ ಹಾಕೋದ್ರಿಂದ ಪಾತ್ರೆಗೆ ಸ್ವಲ್ಪನೂ ರಾಗಿ ಮುದ್ದೆ ಅನ್ನೋದು ಅಂಟ್ಕೊಳ್ಳೋದಿಲ್ಲ ಮತ್ತು ಚೆನ್ನಾಗಿ ಬೇಯುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ. ಉಪ್ಪು ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ರೀತಿ ನಾವು ಮುದ್ದೆ ಕೋಲ್ ಇಲ್ಲದೆ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇರೋದು. ಇದರಲ್ಲಿ ಈಗ ನಾನು ಸ್ವಲ್ಪ ಪೌಡರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ನಾನು ಬೇಯೋದಕ್ಕೆ ಇಡೋದಕ್ಕೆ ನೋಡಿ ಈ ಕೇಕ್ ಸ್ಪೂನನ್ನು ಉಪಯೋಗಿಸ್ತಾ ಇದ್ದೀನಿ. ಕೇಕ್ ಸ್ಪೂನಲ್ಲೇ ನಾನು ಮಿಕ್ಸ್ ಮಾಡೋದು ಎಲ್ಲ A to Z ಅದರಲ್ಲೇ ಮಾಡ್ತೀನಿ. ಏನಪ್ಪ ಇದು ಕೇಕ್ ಸ್ಪೂನಲ್ಲಿ ಯಾವ ರೀತಿ ಮುದ್ದೆ ಮಾಡ್ತೀವಿ ಅನ್ನೋದನ್ನ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಕೇಕ್ ಸ್ಪೂನು ಸಿಲಿಕಾನ್ ಮೆಟೀರಿಯಲಿಂದ ಮಾಡಿರೋದ್ರಿಂದ ಟೆಂಪರೇಚರನ್ನು ತಡೆಯುತ್ತೆ. ಸೊ ಅದರಿಂದ ನಾವು ಇದನ್ನು ಉಪಯೋಗಿಸ್ಬೋದು. ನೋಡಿ, ಈಗ ಇದು ಸ್ವಲ್ಪ ಪೌಡರನ್ನು ಹಾಕಿ ನೀರು ಮಳ್ಳಾದ್ಮೇಲೆ ಅದಕ್ಕೆ ಪೌಡರನ್ನು ಹಾಕಿ ನಾನು ಒಂದು 5 ನಿಮಿಷ ಬೇಯೋದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸಿ ಅದಾದಮೇಲೆ ನಾನು ಕೇಕ್ ಸ್ಪೂನನ್ನು ಉಪಯೋಗಿಸಿ ಮುದ್ದೆನ ಕಟ್ತೀನಿ. ನೋಡಿ, ಅಮೇರಿಕಾದಲ್ಲಿ ನಮಗೆ ಮುದ್ದೆ ಕೋಲ್ ಸಿಗಲ್ಲ. ನಮಗೆ ಮುದ್ದೆ ಕೋಲ್ ಸಿಗದಿರೋದಕ್ಕೆ ಮುದ್ದೆ ಹೇಗಪ್ಪ ಮಾಡ್ಕೊಳ್ಳೋದು, ತಿನ್ನಬೇಕು ಅಂತ ಆಸೆ ಇರೋರು ಈ ರೀತಿ ಒಂದು ಟ್ರಿಕ್ಕನ್ನು ಉಪಯೋಗಿಸಿ ಮುದ್ದೆಯನ್ನು ಮಾಡ್ಕೊಳ್ಬೋದು. ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದು.
ನಾವು ಬರಬೇಕಾದ್ರೆ ಅಮೆರಿಕಾಗೆ ಬರಬೇಕಾದ್ರೆ ನಾವು ಮುದ್ದೆ ಕೋಲನ್ನ ತಂದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಟ್ರಿಕ್ಕನ್ನು ಉಪಯೋಗಿಸಿ ಮುದ್ದೆ ಮಾಡೋದನ್ನು ಕಲ್ತ್ಕೊಂಡೆ. ನಮ್ಮ ಮನೇಲಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಎಷ್ಟು ಸಾಫ್ಟಾಗಿ ಎಷ್ಟು ಈಸಿಯಾಗಿ ಮುದ್ದೆ ಮಾಡೋದನ್ನು ಕಲ್ತ್ಕೊಂಡಿದ್ಯಾ ಅಂತ. ನನ್ನ ಫ್ರೆಂಡ್ಸು, ಮೆಕ್ಸಿಕನ್ ಫ್ರೆಂಡ್ಸ್ಗೆ ಎಲ್ರಿಗೂ ಈ ಮುದ್ದೆ ಅಂದರೆ ತುಂಬ ಇಷ್ಟ. ಅವರು ಕೂಡ ಅವಾಗವಾಗ ಬಂದು ತಿಂತಾ ಇರ್ತಾರೆ. ಇಷ್ಟು ಸಾಫ್ಟಾಗಿ ನಾನು ಮಾಡ್ಕೊಡ್ತೀನಿ. ಅವರು ಇಷ್ಟು ಟೇಸ್ಟಿಯಾಗಿದೆ, ಯಾವ ರೀತಿ ಮಾಡ್ತೀಯಾ ಅಂತ ಕೇಳ್ತಾ ಇದ್ರು. ಅವರು ಕೂಡ ನಾನು ಈ ಟಿಪ್ಪನ್ನು ಹೇಳ್ಕೊಟ್ಟಿದ್ದೆ. ಈವನ್ ನನ್ನ ತೆಲುಗು ಫ್ರೆಂಡ್ಸು ಕೂಡ ನಾನು ಈ ಟಿಪ್ಪನ್ನು ಹೇಳ್ಕೊಟ್ಟಿದ್ದೀನಿ. ಹೊಸಬ್ರು ಯಾರಾದರೂ ಮುದ್ದೆ ಮಾಡೋರಿದ್ರೆ ಬಿಸಿ ಬಿಸಿ ಮುದ್ದೆನ ಕೈಯಲ್ಲಿ ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ರೆ ಅವರು ಈ ಸ್ಪೂನನ್ನೇ ಉಪಯೋಗಿಸಿ ಮುದ್ದೆಯನ್ನು ರೋಲ್ ಮಾಡ್ಬೋದು. ರೌಂಡ್ ಶೇಪಲ್ಲಿ ನಾವು ಮುದ್ದೆಯನ್ನು ಕಟ್ಬೋದು. ಅದು ಯಾವ ರೀತಿ ಅನ್ನೋದನ್ನ ನೀವೀಗ ನೋಡ್ತೀರಾ. ನೋಡಿ, ಇದೇ ರೀತಿ ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಅದರಲ್ಲಿರೋವಂಥ ಪೌಡರ್ ಗುಳ್ಳೆಗಳೆಲ್ಲ ಒಡೆದೋಗಿ ಎಂಡ್ ಪ್ರೋಸೆಸ್ಗೆ ಬರ್ತಾ ಇದ್ದಾಗೇನೆ ಮುದ್ದೆ ಅನ್ನೋದು ಹತ್ರ ಬರ್ತಾ ಇರುತ್ತೆ. ಹತ್ರ ಬಂದು ಆಲ್ಮೋಸ್ಟು ಈ ರೀತಿ ಕಾಣಿಸುತ್ತೆ. ಈ ರೀತಿ ಪಾತ್ರೆ ಅಂಟ್ಕೊಳ್ದೇ ಇದ್ದಾಗ 2 ಭಾಗನ ಮಾಡಿ ನಾನು 2 ಮುದ್ದೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಜಸ್ಟ್ ಈ ರೀತಿ ಮೇಲೆ ಈ ಥರ ಫ್ಲಿಪ್ ಮಾಡ್ತಾ ಹೋದರೆ ಅದು ಮುದ್ದೆ ಅನ್ನೋದು ರೋಲ್ ಆಗ್ತಾ ಹೋಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಇದೇ ಮುದ್ದೆಯನ್ನು ನಾವು ಇನ್ನೊಂದು ಮೆಥಡಲ್ಲಿ ಕಟ್ಬೋದು. ಅದು ಕೂಡ ಕೈಗೆ ಸುಡಲ್ಲ, ತುಂಬ ಸಾಫ್ಟಾಗಿ ಈಸಿಯಾಗಿರೋವಂಥ ಮುದ್ದೆನ ನಾವು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ನ ತಗೊಳ್ಳಿ. ಬೌಲಲ್ಲಿ ನಾವು ಸ್ವಲ್ಪನೇ ನೀರು ಹಾಕಿ ಇದು ನೆಕ್ಸ್ಟ್ ಮುದ್ದೆ ಏನಿದೆ ಅದನ್ನು ಅದರೊಳಗಡೆ ಹಾಕಿ ಜಸ್ಟ್ ಈ ರೀತಿ ರೊಟೇಟ್ ಮಾಡಬೇಕು. ನೆಕ್ಸ್ಟು ಮತ್ತೊಂದು ಟಿಪ್ಪು, ಇದರಲ್ಲಿ ನಾವು ನೋಡ್ತಾ ಇರೋದು ಮತ್ತೆ ಹನಿ ಡಬ್ಬನೇ. ಈ ಹನಿ ಡಬ್ಬ ಇದು ಬೇರೆ ಥರ ಇರುತ್ತೆ. ಪ್ರತಿ ಸಾರಿ ನಾವು ಹನಿ ಡಬ್ಬಗಳು ತಂದಾಗ ಡಿಫ್ರೆಂಟ್ ಕ್ಯಾಪ್ಗಳಿರುತ್ತೆ. ಆ ಕ್ಯಾಪ್ಗಳಲ್ಲಿ ನಾನು ಚೆನ್ನಾಗಿರೋದನ್ನ ಹುಡುಕಿ ನಾನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದರಲ್ಲಿ ನೋಡಿ ಅರಿಶಿನ ಪುಡಿ ತುಂಬಿಟ್ಕೊಂಡಿದ್ದೀನಿ, ತುಂಬ ಈಸಿ, ಯಾವುದೇ ರೀತಿ ಚೆಲ್ಲಲ್ಲ. ನೆಕ್ಸ್ಟ್ ಟಿಪ್ ಬಂದು ಮಕ್ಕಳಿರೋ ಮನೆಯಲ್ಲಿ ಅಥವಾ ಹಾಲು ಕುಡಿಯೋಂಥವ್ರು ಇದ್ರೆ ನಾವು ಹಾಲನ್ನು ಪ್ರತಿದಿನ ಕಾಯಿಸ್ತೀವಿ. ಹಾಲನ್ನು ಕಾಯಿಸ್ಬೇಕಾದ್ರೆ ತುಂಬ ಸಾರಿ ಚೆಲ್ಲೋಗುತ್ತೆ. ನೋಡಿ, ಈ ರೀತಿ ಒಂದು ಸ್ಟಿಕ್ಕನ್ನು ಇಟ್ಟರೆ ಹಾಲು ಎಷ್ಟೇ ಉಕ್ಕು ಬಂದ್ರೂ ಇಮ್ಮಿಡಿಯೇಟ್ ಆಗಿ ಆ ಕಡ್ಡಿಗೆ ಟಚ್ ಆಗಿ ಮತ್ತೆ ಕೆಳಗಡೆ ಹೋಗುತ್ತೆ. ನಾವು ಸ್ಪೂನನ್ನು ಕೂಡ ಉಪಯೋಗಿಸ್ಬೋದು, ವುಡನ್ ಸ್ಪೂನು, ಅಥವಾ ಈ ಬಾರ್ಬೆಕ್ಯೂ ಸ್ಟಿಕ್ಕನ್ನು ಕೂಡ ಉಪಯೋಗಿಸ್ಬೋದು. ನಾನು ಈ ರೀತಿ ಉಪಯೋಗಿಸಿ ಹಾಲು ಉಕ್ಕದೇ ಇರೋ ರೀತಿ ನೋಡ್ಕೊಳ್ತೀನಿ. ನೆಕ್ಸ್ಟ್ ಟಿಪ್ಪು, ವಾಟರ್ ಮೆಲನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಎಲ್ರಿಗೂ ವಾಟರ್ ಮೆಲನ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ವಾಟರ್ ಮೆಲನ್ ತಂದಾಗ ಈ ರೀತಿ ಕಟ್ ಮಾಡ್ಕೊಡ್ತೀನಿ. ಈ ರೀತಿ ಕಟ್ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬ ಟೇಸ್ಟಿಯಾಗಿ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಅವರು ಸ್ವಲ್ಪನೂ ಚೆಲ್ಕೊಳ್ದೆ, ಮೈ ಮೇಲೆ ಅದು ಜ್ಯೂಸ್ ಎಲ್ಲ ಚೆಲ್ಕೊಳ್ದೆ ಈಸಿಯಾಗಿ ನೀಟಾಗಿ ಎಂಡ್ವರೆಗೂ ತಿಂತಾರೆ. ನೋಡಿ, ಈ ರೀತಿ ಒಂದು ಪ್ಲೇಟ್ ಅಥವಾ ತಟ್ಟೆ ತಗೊಂಡು ಆ ವಾಟರ್ ಮೆಲನನ್ನು ಉಲ್ಟಾ ಮಾಡಿ, ಕಲ್ಲಂಗಡಿ ಹಣ್ಣನ್ನು ಉಲ್ಟಾ ಮಾಡಿ ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡಿ ಮತ್ತೆ ಫ್ಲಿಪ್ ಮಾಡಿ ಮತ್ತೆ ಸ್ಕ್ವೇರ್ ಆಗಿ ಕಟ್ ಮಾಡಬೇಕು. ಈ ರೀತಿ ಈಕ್ವಲ್ ಆಗಿ ಕಟ್ ಮಾಡಿ ನಾವು ಮಕ್ಕಳಿಗೆ ಕೊಡೋದ್ರಿಂದ ಅವರು ಸ್ವಲ್ಪನೂ ವೇಸ್ಟ್ ಮಾಡದೆ ಎಂಡ್ವರೆಗೂ ತಿಂತಾರೆ. ಈ ಟಿಪ್ಪು ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ನನಗೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದೆ. ಈ ಕಿಚನ್ ಟಿಪ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ವಿಡಿಯೋಸು ರೆಕಮೆಂಡೇಷನ್ಗೆ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನು ಎಷ್ಟೇ ವಿಡಿಯೋಸ್ ಮಾಡಿದ್ರು ಅದು ವರ್ಕ್ ಆಗಲ್ಲ. ಸೊ ನನ್ನ ಹೆಚ್ಚಿನ ವಿಡಿಯೋಸು ನಿಮಗೆ ರೀಚ್ ಆಗಬೇಕಂತ ಹೇಳಿದ್ರೆ ಮತ್ತು ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ತೀರಂತ ಭಾವಿಸ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ಟಿಪ್ಸ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಇರಿ. ಬಾಯ್ ಬಾಯ್.